ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಯ್ತು ಈಗ? ಅದು ಮುಗಿತು. ಈಗ ಓಂ ಪರಮತಃ ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ನ ಚ ಅನಾದಿತ್ವಾತ್ ಲೋಕಾನಂದಾದಿವತ್. ಈಗ ದೇವರ ಆನಂದನ ನಮ್ಮ ಆನಂದ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ತುಂಬ ವ್ಯತ್ಯಾಸ ಇದೆ. ನಮ್ಮ ಆನಂದಕ್ಕೆ ಮೊದಲನೇ ದೋಷ ಏನು? ಅನಿತ್ಯ ಮತ್ತು ದುಃಖದ ಸಂಪರ್ಕ ಇದೆ. ಅನಿತ್ಯತ್ವ ಸದುಃಖತ್ವ, ದುಃಖ ಅಟ್ಯಾಚ್ಡ್. ಗೊತ್ತಾಯ್ತಾ? ಫಸ್ಟ್ ಕ್ಲಾಸ್ ಊಟ ಮಾಡ್ದ, ಕೈ ತೊಳಿ ಬೈದಾರು ಕೈಲ ತೊಳಿಬೇಕು, ಅದಕ್ಕೆ ಚಮಚ ಬೂಯಿಸ್ಬಿಡ್ತಾರೆ ಕೆಲಸ, ತೊಳೆಯೋ ಪ್ರಸಂಗ ಬರೋದಿಲ್ವಲ್ಲ. ಅದು ಪ್ರತಿಯೊಂದು ಸೈಡ್ ಎಫೆಕ್ಟ್ ಇದೆ. ಆಯ್ತು, ಕೈ ತೊಳ್ಕೊಂಡು ಎಲ್ಲಿ ಕೊಡಬೇಕು, ರೆಸ್ಟ್ ತಗೋಬೇಕು ಶುರು ಮಾಡ್ದ. ಬರೀ ಮತ್ತೆ ತಾಂಬೂಲ ಬರಲಿಲ್ಲ ಅದು ಶುರು ಮಾಡ್ದ. ಬರೀ ಅದೇ ಯೋಚನೆ, ಎದ್ದ ಮತ್ತೆ ಕಾಫಿ ರೆಡಿ ಯಾವತ್ತು ಶುರು ಮಾಡ್ದ. ನಾನ್ ಸ್ಟಾಪ್ ಚಿಂತನೆ ಮಾಡ್ತಾ ಕೂತ್ಬಿಡ್ತ. ನಮ್ಮ ಆನಂದ ಇಂಥದ್ದು, ಇದನ್ನ ಆನಂದ ಅಂತ ಕರಿಬಾರ್ದು. ದೇವರ ಆನಂದ ಇಂಥದ್ದಲ್ಲ. ಅದು ಟೋಟಲಿ ಏನದು? ಈ ಕಬ್ಬಿಣ ಲೋಹ ಸುವರ್ಣನೂ ಲೋಹ, ಎಷ್ಟು ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ. ಅದು ಮಿಲಿಗ್ರಾಮ್ ಲೆಕ್ಕ ಅಲ್ಲಿ ಯೋಚನೆ ಮಾಡಿದ್ರೆ ಟನ್ಗಟ್ಟಲೆ ಲೆಕ್ಕ ಮಾಡ್ತಾರೆ, ಕೆ ಜಿ ಗಟ್ಟಲೆ ಟನ್ಗಟ್ಟಲೆ. ಇದು ಬೇರೆ ಡಿಫರೆಂಟ್ ಲೋಹ. ಅದು ಅದು ಶೈನಿಂಗ್ ಎಲ್ಲ ಟೋಟಲಿ ಡಿಫರೆಂಟ್. ಇದು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಲೋಹ ಹೌದು, ಆದರೆ ವ್ಯತ್ಯಾಸ ಬೇರೆ. ದೇಹ ಹೌದು ದೇವರದು, ನಮ್ಮಂಥ ದೇಹ ಅಲ್ಲ. ಏನದು? ಅಪ್ರಾಕೃತ ಆನಂದ. ಪ್ರತಿಯೊಂದು ಗುಣಗಳು ಹಾಗೆ. ಶುದ್ಧಾನಂದವರು ಸಂವಿದ್ಯುತಿ ಬಲ ಬಹುಲ ಔದಾರ್ಯ ವೀರ್ಯಾದಿ ದೇಹ. ಶುದ್ಧಾನಂದಕ್ಕೆ ಮಾತ್ರ ಅನ್ವಯ ಮಾಡ್ಕೋಬಾರ್ದು. ಶುದ್ಧಾನಂದವರು ಶುದ್ಧ ಸಂವಿದ್ಯುತ್, ಎಲ್ಲ ಶುದ್ಧ ಬಲ, ಎಲ್ಲದಕ್ಕೂ ಕಾಮನ್ ಶುದ್ಧ ಅನ್ನೋದು. ಅದು ದೇವರ ಮಹಿಮೆ. ಅದನ್ನು ಹೇಳ್ತಾರೆ. ಈ ಸಂಬಂಧಪಟ್ಟ ಸೂತ್ರ ಅದೇನೆ. ಓಂ ಪರಂ ಅಂದ್ರೇನು? ಬರುತ್ತೆ ನೋಡಿ, ಹೇಳ್ತಾರೆ. ಈಗ ಆದ್ದರಿಂದ ಸಾಮ್ಯದ ಹೆಸರೇ ಬರೋದಿಲ್ಲ ಅದಕ್ಕೆ. ಇವತ್ತು ಎಷ್ಟು ದೀಪದ ಸಾಮ್ಯ ಕೂಡ ಸೂರ್ಯನಿಗೆ ಹೋಲ್ಸಕ್ಕೆ ಬರಲ್ಲ. ಸೂರ್ಯ ಡಿಫರೆಂಟ್. ಅದು ಒಂದು ಸೂರ್ಯನಿಗೆ ಎಷ್ಟು ಎಣ್ಣೆ ಹಾಕಿರ್ಬೋದು, ಇವರು ಅಷ್ಟು ಬರಬೇಕಾದ್ರೆ ಆತ ಲೆಕ್ಕ ಹಾಕಿರೋ ಗೋವಿಂದ. ಆ ಲೆಕ್ಕನೇ ಈ ರೀತಿ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಡಿಫರೆಂಟ್ ಅಂತ ಹೇಳ್ತೀವಲ್ಲ ಹಾಗೆ. ನಚ ಆನಂದಾದಿತ್ವಾತ್ ಲೋಕಾನಂದಾದಿವತ್. ಲೋಕರು ಅಂದರೆ ಜನರು ಅಂತ ಅರ್ಥ. ಜನರ ಆನಂದದಂತಹ ಆನಂದ ಅಲ್ಲ. ಅಥವಾ ಲೋಕ ಸ್ವರ್ಗಾದಿ ಲೋಕಗಳಲ್ಲಿರ್ತಕ್ಕಂಥ ಆನಂದಕ್ಕೆ ಹೋಲಿಸಬಾರ್ದು. ಅಲ್ಲೂ ಕೂಡ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಎರಡೂ ಆಯ್ತು. ಈಗ ಸೇತು, ಇದಕ್ಕೆ ಯಾತಕ್ಕೆ ಹೇಳ್ತಾರೆ? ಏಷ ಸೇತು ವಿಧೃತಿ ಯೇಷ ಆನಂದ ಪರಸ್ಯ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಶ್ಚ ಇತಿ ಸೇತುತ್ವಂ ವಿಹಿಚ್ಯತೆ. ಯಥೋ ವಾಚೋ ನಿವರ್ತಂತೆ ಇತಿ ಉನ್ಮಾನತ್ವಂ. ಆಮೇಲೆ ಏತಶ್ಚೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರಾಂ ಉಪಜೀವಂತಿ ಇತಿ ಸಂಬಂಧ. ಅನ್ಯತ್ ಜ್ಞಾನಂತು ಜೀವಾನಾಂ ಅನ್ಯತ್ ಜ್ಞಾನಂ ಪರಸ್ಯತು ನಿತ್ಯಾನಂದಾವ್ಯಯಂ ಪೂರ್ಣಂ ಪರಜ್ಞಾನಂ ವಿಧೀಯತೆ ಇತಿ ಭೇದಃ. ಅಥೋ ಅಲೌಕಿಕತ್ವಾತ್ ಪರಮೇವ ಬ್ರಹ್ಮಾನಂದಾಧಿಕಂ. ಪರಂ ಅಂದ್ರೇನೋ? ವಿಲಕ್ಷಣ, ಡಿಫರೆಂಟ್, ವಿಶಿಷ್ಟ, ಪೂರ್ಣ. ಪರಶಬ್ದಕ್ಕೆ ಮೂರರ್ಥ. ಪೂರ್ಣಂ ಅಂತರ್ಥ, ವಿಲಕ್ಷಣಂ ಅಂತರ್ಥ, ವಿಶಿಷ್ಟ ಅಂತರ್ಥ. ಈಗೆಲ್ಲ ಅರ್ಥ ಇರೋದ್ರಿಂದ ದೇವರ ಆನಂದ ನಮ್ಮ ಆನಂದ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ನಚ ಆನಂದಾದಿವತ್ ಆನಂದಿತ್ವ. ಈಗ ನಮಗೆ ಸಚ್ಚಿತ್ ಆನಂದ ಆತ್ಮೇತಿ ಅಂತ ಹೇಳಲಿಲ್ಲ. ಆನಂದ ಅಂತ ಹೇಳಿದ್ರೆ ಈ ರೀತಿ ಆನಂದ ಚಿಂತನೆ ಮಾಡಬೇಕೇ ಹೊರತು ಇದನ್ನು ಚಿಂತನೆ ಮಾಡಬಾರ್ದು. ಸತ್, ದೇವರ ಆನಂದ ಸ್ವತಂತ್ರ ಸತ್ವ, ದೇವರಿಗೆ ನಮ್ಮಂತೆ ಸತ್ತ ಅಲ್ಲ. ಚಿತ್, ದೇವರ ಜ್ಞಾನ ನಮ್ಮಂಥದ್ದಲ್ಲ, ದೇವರ ಆನಂದ ನಮ್ಮಂಥದ್ದಲ್ಲ. ಆತ್ಮ ಸ್ವಾಮಿತ್ವ ನಮ್ಮಂಥದ್ದಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಎಲ್ಲ ವಿಲಕ್ಷಣ. ಅಷ್ಟೇ ಅಲ್ಲ, ಏನೇ ಮಾಡಲಿ ಅದು ಉಳಿದವರಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದು. ಟೋಟಲಿ ಡಿಫರೆಂಟ್. ನಚ ಆನಂದಾದಿತ್ವಾತ್ ಲೋಕಾನಂದಾದಿವತ್ ಏಷ. ಅದನ್ನು ಹೇಳಬೇಕಾದ್ರೆ ಪರಾನಂದ, ಆನಂದ ತೀರ್ಥ ಪರಾನಂದವರ ದೇವರ ಹೇ ಪರಾನಂದ, ವಿಲಕ್ಷಣಾನಂದ ದೇವರ ಸಂಬೋಧನೆ. ನೋಡು, ಚಿಕ್ಕ ಪದ ಎಲ್ಲಿ ಬೇಕಲ್ಲ ಸ್ಪಿಟ್ ಮಾಡ್ಬೋದು. ಅದನ್ನು ಹೊಸ ಅರ್ಥ ಕೊಡ್ತಾ ಹೋಗುತ್ತೆ. ಏಷ, ಇದಕ್ಕೇನು ಕಾರಣ ಅಂತ ಪ್ರಶ್ನೆ. ಈಗ ಒಂದು ಸೇತು, ಉನ್ಮಾನ, ಸಂಬಂಧ, ಭೇದ, ವ್ಯಪದೇಶಗಳಿಂದಾಗಿ ಪರತ್ವ ಗೊತ್ತಾಗುತ್ತೆ ಅಂತ ಅರ್ಥ. ಏನೇನು ಅಂದರೆ ಕೋಟ್ ಮಾಡ್ತಾರೆ. ಈಗ ಮೊದಲನೇದೇನು? ಏಷ ಸೇತು ವಿಧೃತಿ. ಪರಮಾತ್ಮ ಸೇತು ಅವನು ನಮ್ಮನ್ನು ಕಂಪೇರ್ ಮಾಡಿಕೊಂಡ್ರೆ ಯೇಷ ಆನಂದ ಪರಸ್ಯ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ. ನೋಡಿ, ಅನಿತ್ಯತ್ವ ಇಲ್ಲ, ಅಲ್ಲಿ ನಿತ್ಯ ಇದೆ. ಇಲ್ಲಿ ಬ್ರಾಹ್ಮಣ ಶಬ್ದಕ್ಕೆ ಏನರ್ಥ? ಬ್ರಾಹ್ಮಣರಿಗೆ ಅಂತ ಅರ್ಥ ಮಾಡಬಾರ್ದು. ಏನಂತ ಅರ್ಥ? ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ. ಬ್ರಾಹ್ಮಣ ಅಂದ್ರೆ ಯಾರು? ವಿಷ್ಣು ಸಹಸ್ರನಾಮದ ಹೆಸರು, ಗೊತ್ತಾಯ್ತಾ? ಅದಕ್ಕೇನೆ ಕೆಲವರು ಹೇಳ್ತಾರೆ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳ್ತಿರ್ತಾರೆ. ತಮಾಷೆ ಮಾಡ್ತಾರೆ ಬ್ರಾಹ್ಮಣ ಕಂಡ್ರೆ. ಬ್ರಾಹ್ಮಣ ಎಷ್ಟೇ ಭೋಜನ ಮಾಡಿದ್ರು ಕೂಡ ಆ 5 ಸ್ಟಾರ್ ಒಂದು ಊಟದಲ್ಲಿ 1000 ಊಟ ಕೊಡ್ಬೋದು, ಗೊತ್ತಾಯ್ತಾ?
ಅವ್ರು ಒಂದು ಊಟ ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಬಿಲ್ ಅವ್ರು ಇವತ್ತೊಂದು ಕೋಟಿಗಟ್ಟಲೆ ಬಿಲ್ ಬರೋದು. ಅವರು ಖರ್ಚು ಮಾಡಿದ ಬಿಲ್ ಹತ್ತಿ ತಗೋತಾರೆ, ಬಿಲ್ ಕೂಡ ತಗೋತಾರೆ. ಅದು ಟ್ರಿಕ್ ಅದು. ಆದ್ರೆ ಬ್ರಾಹ್ಮಣರಿಗೆ ಅರ್ಥ ಏನು ಗೊತ್ತಾ? ಊಟಕ್ಕಂತ ಬ್ರಾಹ್ಮಣ ಭೋಜನ ಪ್ರಿಯ. ಭೋಜನ ಅಂದ್ರೆ ದೇವರು, ದೇವ್ರ ಪ್ರಿಯ ಅಂತ ಅರ್ಥ ಹೊರತು ಅವನಿಗೆ ದೇವ್ರ ಪೂಜೆ ಆಗ್ಬಿಟ್ರೆ ಮುಗಿತು ಅವನಿಗೆ. ಆ ಥರ ಬೇರೆ ಕಡೆ ಗಮನ ಕೊಡೋದಿಲ್ಲ. ವಿಷ್ಣು ಸಹಸ್ರದಲ್ಲಿ ಬಂದಿದೆ ಭೋಜನ ಭೋಕ್ತ, ದೇವರ ಹೆಸರು ಭೋಜನ ಅಂತ ಇರೋದ್ರಿಂದ ಅಷ್ಟೇ. ಅದು ತಾತ್ಪರ್ಯ ಏನು ಗೊತ್ತಾ? ವಿದ್ಯಾರ್ಥಿಗಳಿರ್ತಾರೆ, ಅಲ್ಲಿ ಊಟ ಆಗಿಬಿಟ್ರೆ ಅಷ್ಟೇ ಹೊರತು ಬೇರೆದು ಬೇಕಿಲ್ಲ. ಓದ್ಬೇಕು ಅವರು, ಅಲ್ಲಿ ಸುಖ ಏನಾದ್ರು ಹಾಕಿಬಿಡಿ ಸಾಕು ಅಂತಾರೆ ಅಷ್ಟೇ. ಬ್ರಾಹ್ಮಣ ಭೋಜನ ಅವ್ನಿಗೆ ಬೇಕಾದ ರಿಕ್ವೈರ್ಮೆಂಟ್ ಏನು ಯೋಜನೆ ಬೇಕಷ್ಟೇ. ಯಾತಕ್ಕೆ? ಬೇರೆ ಬೇರೆ ಕೆಲಸ ಮಾಡಕ್ಕೆ ಬೇಕಷ್ಟೇ ಹೊರತು ಅವನಿಗೆ ಬೇರೆ ಇಲ್ಲ. ಅಷ್ಟು ಸಿಕ್ಕರೆ ಸಾಕು. ಅಂದರೆ ಕಡಿಮೆ ಇದರಲ್ಲಿ ಸುಖ ಪಡೋನು ಬ್ರಾಹ್ಮಣ ಅಂತ ಅರ್ಥ. ಅದು ಊಟ ಬರೀ ತಿಂತಾನೆ ಅಂತ ಅರ್ಥ ಮಾಡಿಬಿಟ್ರಿ ಅವರು. ಅರ್ಥಾತ್ ಸಂಬಂಧ ಇಲ್ಲ, ಅರ್ಥ ಮಾಡಬಾರ್ದು. ಇಲ್ಲೂ ಕೂಡ ಹಾಗಿದೆ. ಬ್ರಾಹ್ಮಣ ಅಂತ ಹೇಳಿದರೆ ವಿಷ್ಣು ಜ್ಞಾನಿ. ವಿಷ್ಣು ಭೋಜನ ಅಂದರೆ ವಿಷ್ಣು. ಬ್ರಾಹ್ಮಣ ಶಬ್ದಕ್ಕೆ ಇಲ್ಲಿ ಬ್ರಾಹ್ಮಣಸ್ಯ ದೇವರ ಮಹಿಮೆ ಹೇಳ್ತಿದ್ದಾರೆ, ಬ್ರಾಹ್ಮಣರ ಮಹಿಮೆ ಅಲ್ಲ ಇದು. ಬ್ರಾಹ್ಮಣ ಶಬ್ದ ಹಿಂದೆ ಬಂದಿದೆ, ಬ್ರಾಹ್ಮಣಾಧಿಕರಣ ಬಂದಿಲ್ಲ, ಮೊದಲನೇ ಅಧ್ಯಾಯದಲ್ಲೇ ಬಂದಿದೆ. ಯಾರೋ ಬ್ರಾಹ್ಮಣರ ಬಗ್ಗೆ ಹೇಳ್ತಾ ಇಲ್ಲ. ಯಾರ ಬಗ್ಗೆ ಹೇಳ್ತಾರೆ? ಪರಮಾತ್ಮರ ಬಗ್ಗೆ ಹೇಳ್ತಾರೆ. ಇತಿ ಸೇತುತ್ವಂ, ಪರಮಾತ್ಮ ಸೇತು ಆಗಿದ್ದಾನೆ, ನಿತ್ಯ ಸುಖಿಯಾಗಿದ್ದಾನೆ. ಎರಡನೇದು ಆತರ ಆನಂದದ ಬಗ್ಗೆ ಹೇಳ್ತಾರೆ. ಯಥೋವಾಚೋ ನಿವರ್ತಂತೆ, ನಮ್ಮ ಮಾತಿಗೆ ಮೀರಿದ್ದು ಅಂತ ಶ್ರುತಿ ಹೇಳ್ತಾ ಇದೆ. ವಿಲಕ್ಷಣತ್ವ ಮತ್ತೆ ಬಂತು. ನಮ್ಮ ಮಾತಿಗೆ ಮೀರಿದ್ದು ಅಂದರೆ ಡಿಫರೆಂಟ್ ಅಂತ ಅರ್ಥ. ಎರಡನೇದಾಯ್ತು. ಈಗ ಹೇತು ಉನ್ಮಾನ. ಉನ್ಮಾನತ್ವ ಅಂದ್ರೆ ಏನು? ಬಿಯಾಂಡ್ ದಟ್ ಅಂತ. ಉನ್ಮಾನ ಹೇಳೋದಕ್ಕಾಗೋದಿಲ್ಲ, ಮಾತಿಗಿಂದ ಹೇಳಕ್ಕೆ ಬರೋದಿಲ್ಲ, ಮನಸ್ಸಿನಿಂದ ಹೇಳೋಕ್ಕೆ ಬರೋದಿಲ್ಲ. ಉನ್ಮಾನ. ಈ ಸ್ತೋತ್ರ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವರ ಚಿಂತನೆ ಬಹಳ ಅನುಕೂಲ ಆಗುತ್ತೆ. ಅದಕ್ಕೆ ಒಂದೇ ಒಂದಂ ಸದಾನಂದಂ. ಸದಾ ಆನಂದ, ಅನಿತ್ಯತ್ವ ಇಲ್ಲ. ಸದಾ ಆನಂದ, ಸತ್ತಾನಂದ, ಅಪೂರ್ಣತ್ವ ಇಲ್ಲ. ಆ ಒಂದು ಪದಕ್ಕೆ ಈ ಸೂತ್ರ ಬೇಕಾಗ್ತದೆ. ದ್ವಾದಶೋತ್ತರ ಮೊದಲೇ ಪದ ಅರ್ಥ ಮಾಡ್ಕೋಬೇಕಾದ್ರೆ ಇಷ್ಟು ಓದಿರ್ಬೇಕು. ಮಹಿಮಾ ಬ್ರಾಹ್ಮಣಸ್ಯ ಎರಡಾಯ್ತು. ಉನ್ಮಾನ. ಆಮೇಲೆ ಸಂಬಂಧ. ಏನು ಸಂಬಂಧ? ನಮ್ಮ ಆನಂದ ಎಲ್ಲ ಜಸ್ಟ್ ರಿಫ್ಲೆಕ್ಷನ್ ಅಷ್ಟೇ ಇದೆ. ರಿಫ್ಲೆಕ್ಷನ್ ಇದೆ. ಸೂರ್ಯನ ಚಿತ್ರ ಬರೀತಾರೆ, ಕಪ್ಪು ಚಿತ್ರ ಬರೀತಾರೆ ಸೂರ್ಯನ. ಯಾರಾದರೂ ಕೂಡ ಚಿತ್ರ ಬರಿಬೇಕಾದ್ರೆ ಏನು ತೋರಿಸ್ಬೇಕು? ಅವರು ಬೆಳಗ್ಗೆ ತೋರಿಸ್ಬೇಕು. ನಮ್ಮ ಆನಂದ ಪರಮಾತ್ಮ ರಿಫ್ಲೆಕ್ಷನ್ ಆಗಿದ್ದಕ್ಕೆ ಆ ರೀತಿ ಆನಂದ ಆಗಿದೆ ಹೊರತು ಅದು ಮೂಲ, ಅದು ಬಿಂಬ. ಅದು ಬಿಂಬಕ್ಕೆ ಯಾವ ರೀತಿಯ ಪ್ರತಿಬಿಂಬ ಹೋಲಿಸಕ್ಕೆ ಬರೋದಿಲ್ಲ. ಜಸ್ಟ್ ಸಿಮಿಲಾರಿಟಿನೇ ಹೊರತು ಟೋಟಲ್ ಡಿಫರೆಂಟ್. ಆ ದೃಷ್ಟಿಯಿಂದ ಎರಡನೇದೇನದು? ಸಂಬಂಧ. ಏನು ಸಂಬಂಧ? ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ಅದರಿಂದಾಗಿ ನಮ್ಮ ಆನಂದ ಬಿಂಬದ ಆನಂದ ಸರಿ ಹೊರಗೆ ಸಾಧ್ಯ ಇಲ್ಲ. ಮೂರನೇದು ಭೇದ ವ್ಯಪದೇಶ. ಮತ್ತೆ ಮತ್ತೆ ಭೇದ ಅಂತ ಹೇಳ್ತಿದ್ದಾರೆ. ದೇವರಾಂದ ತಿಳ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ 4 ಕಾರಣ ಕೊಟ್ಟು ಏನು ಹೇಳಿದರು? ದೇವರ ವಿಲಕ್ಷಣ ಅಂತೇಳಿ ಸರಿಯ ಪದ ಅರ್ಥ ಮಾಡಿಕೊಂಡಷ್ಟು ಕೂಡ ಒಳ್ಳೆ ಖುಷಿ ಆಗುತ್ತೆ. ಅನ್ಯಜ್ಞಾನಂತು ಜೀವಾನಾಂ ಅನ್ಯಜ್ಞಾನಂ ಪರಸ್ಯ ಚ ನಿತ್ಯಾನಂದಾವ್ಯಯಂ ಪೂರ್ಣಂ ಪರಜ್ಞಾನಂ ವಿಧೀಯತೆ ಇತಿ ಭೇದ. ಉಳಿದವರ ಆನಂದ ಆಯ್ತಾನಿ ಭೂತಾನಿ ಮಾತ್ರಾಮುಪಜೀವಂತಿ. ದೇವರ ಆನಂದವನ್ನು ಅವಲಂಬಿಸಿವೆ. ಪ್ರತಿಬಿಂಬ ಆದ್ದರಿಂದ ಅವಲಂಬಿಸಿ, ಪ್ರತಿಬಿಂಬ ಅವಲಂಬಿಸಿರೋ ಹಾಗೆ ಪರಮಾತ್ಮನ ಆನಂದ ಅವಲಂಬಿಸಿ ಇವೆ. ಮತ್ತೆ ಅನ್ಯತ್ ಜ್ಞಾನಂ, ದೇವರ ಜ್ಞಾನ ಬೇರೆ, ಜೀವಾನಾಂ ದೇವರ ಜ್ಞಾನ ಬೇರೆ, ಜೀವರ ಜ್ಞಾನ ಬೇರೆ. ಅದೇ ರೀತಿ ನಿತ್ಯಾನಂದ, ಅಥವಾ ಆನಂದ ಬೇರೆ, ಇದು ಬೇರೆ. ಅದು ನಿತ್ಯತ್ವ, ನಮ್ಮ ನಿತ್ಯತ್ವ ಬೇರೆ, ಎಲ್ಲ ಟೋಟಲಿ ಡಿಫರೆಂಟ್. ಪರಜ್ಞಾನಂ ವಿಧೀಯತೆ ಪೂರ್ಣಂ ಪರಜ್ಞಾನಂ ವಿಧೀಯ. ಪರ ಅಂದರೆ ಪರಮಾತ್ಮ, ಪರಮಾತ್ಮ ಜ್ಞಾನ ಹಾಗಿದೆ, ಜೀವರ ಆನಂದ ಹೀಗಿದೆ. ಅಥೋ ಇಷ್ಟೆಲ್ಲ ಹೇಳಿರೋದ್ರಿಂದ ಅಥೋ ಅಲೌಕಿಕತ್ವ ಪರಮೇವ ಬ್ರಹ್ಮಾನಂದಾಧಿಕಂ. ಆನಂದಾಧಿಕಂ ಯಾಕೆ ಸೇರಿಸಿದ್ರು? ಜ್ಞಾನ ಎಲ್ಲದೂ ಆ ರೀತಿ ಅಂತ ಹೇಳೋದಕ್ಕೋಸ್ಕರ ವಿಲಕ್ಷಣ ವಿಲಕ್ಷಣ ವಿಲಕ್ಷಣ. ಅದಕ್ಕೇನು ಮಾಡಿದ? ರಾವಣ ಏನೇನೋ ತಿಳ್ಕೊಂಡ್ರ. ಆ ಹೆಂಡತಿಯನ್ನು ಹಾರಿಸ್ಬಿಟ್ರೆ ಮುಗಿದವ್ರು ತಿಳ್ಕೊಂಡ್ರ. ರಾಮನ ಹೆಂಡತಿ ಅಂತ, ರಾಮನ ಹೆಂಡತಿ ಯಾರ ಹೆಂಡತಿ ಅಲ್ಲ ಅಂತ ಗೊತ್ತಾಗ್ಬಿಡ್ದ ಅವನಿಗೆ. ಸೀತಾದೇವಿ ಬೇರೆ ಸ್ತ್ರೀ ಅಂತೆ ಅಲ್ಲ, ರಾಮದೇವರು ಬೇರೆ ಪುರುಷನಂತೆ ಅಲ್ಲ. ಅವನೇನು ತಿಳ್ಕೊಂಡ? ತನ್ನದು ಯೋಚನೆ ಮಾಡ್ದ. ತನ್ನ ಪತ್ನಿ ಕಳ್ಕೊಂಡ ತನ್ನ ದುಃಖ ಆಗುತ್ತಲ್ಲ. ರಾಮ ದುಃಖ ಪಟ್ಟು ಅವ್ನು ಹೇಳ್ತಾನೆ, ಅವನು ಯಾರೋ ಇವನು ಅವಕಂಪನ ರಾಕ್ಷಸ ಹೇಳ್ತಾರೆ, ರಾಮನ ಕೊಲ್ಲಕ್ಕೆ ಬೇರೆ ದಾರಿ ಇಲ್ಲ. ಬ್ರಹ್ಮಾದಿಗಳು ಬಂದ್ರೆ ಅವನದ್ದು ಏನು ಮಾಡೋಕ್ಕೂ ಆಗೋದಿಲ್ಲ. ನೋಡಿದ್ದೇನೆ ಯುದ್ಧ ಮಾಡೋದನ್ನಾತ, ನೀನು ಕೈಲೂ ಸಾಧ್ಯ, ಯಾರ ಕೈಲೂ ಸಾಧ್ಯ ಇಲ್ಲ. ರಾಮ ಸಾಯ್ಬೇಕಾದ್ರೆ ಒಂದೇ ಮೆಚ್ಚೆಟ್ಟು ಏನು ಗೊತ್ತಾ? ಅವ್ನು ಹೆಂಡತಿ ಕಂಡು ಭಾರಿ ಪ್ರೀತಿ, ಅಪಹರಣ ಮಾಡಿಬಿಟ್ರೆ ಒದ್ದಾಡಿ ಸತ್ತು. ಅಲ್ಲ ಅಂತ ರಾಮ ಹೆಂಡತಿ ಅಪಹರಣ ಮಾಡೋಕ್ಕಾಗತ್ತಾ? ಫಸ್ಟು ಅದು ಇಂಥ ಇವ್ರು ನೋಡಿದ್ರೆ ಮೂರ್ಖತನ. ಅದು ಹೇಳಿದ್ರಲ್ಲ, ಕಾಲ ಬಂದು ಹಿಮಾಲಯಕ್ಕೆ ಹೋಗ್ಬಿಟ್ರೆ ನೋಡಿ ನೀನೀಗ ಕಾಲ ಇಲ್ಲ ಅವನಿಗೆ, ಆ ಕಡೆಗೆ ಹೊತ್ತೋಡ್ರೆ ಭಾಷೆ ಆಗುತ್ತೆ. ಒಳ್ಳೆ ಉಪಾಯ ಅಂತ ಹೇಳ್ತಾರೆ. ಮೂರ್ಖತನ. ಅದಕ್ಕೆ ಅರ್ಥ ಆಗಲಿಲ್ಲ ಅವನಿಗೆ. ಅರ್ಥ ಆಗಿದ್ದು ಏನು ಮಾಡ್ತಿದ್ದ? ಕಷ್ಟ ಮಾಡ್ತಿರ್ಲಿಲ್ಲ. ಅಥೋ ಅಲೌಕಿಕ ಆನಂದತ್ವಾತ್
ಪರಮೇವ ಬ್ರಹ್ಮಾನಂದಾಧಿಕಂ ಅಷ್ಟಿರ್ಲಿ. ಓಂ ಷಟ್ ಪ್ರಶ್ನೆ ಉಳಿದಿದ್ದ ನಾಡಿದ್ದು